ಹಾಯ್ ಹಲೋ ವೆಲ್ಕಮ್ ಟು ಅಖಿಲ ಪ್ರಭು ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ OBS ಸಾಫ್ಟ್ವೇರ್ನ ಬಳಸ್ಕೊಂಡು ಯಾವ ರೀತಿ ಲೂಪ್ ವಿಡಿಯೋಸ್ನ ಲೈವಲ್ಲಿ ಹಾಕ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದರಿಂದ ನನಗೆ ವಾಚ್ ಅವರ್ಸ್ ಆ್ಯಡ್ ಹೇಗಾಯಿತು ಅನ್ನೋದನ್ನು ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಲೂಪ್ ವಿಡಿಯೋಸ್ನ ಲೈವಲ್ಲಿ ಹಾಕಿದ್ರಿಂದ ನನ್ನ ವಾಚ್ ಅವರ್ಸ್ ಗ್ರಾಫ್ ನೋಡಿ ಚೆನ್ನಾಗಿ ಗ್ರೋ ಆಯಿತು. ಸೊ ತುಂಬ ಜನ ಕೇಳ್ತಾಯಿದ್ರಿ ಯಾವ ರೀತಿ ಮಾಡಿದ್ರಿ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಜೊತೆಗೆ ಈ ರೀತಿ ನಾವು ಲೂಪ್ ವಿಡಿಯೋ ಹಾಕಿದಾಗ ನಮ್ಮ ಲೈವಲ್ಲಿ ನಾನು ಸ್ಕ್ರೀನಲ್ಲಿ ತೋರಿಸಿದಾಗೆ ಕಾಣಿಸುತ್ತೆ ವೀಡಿಯೋಸು. This is my personal opinion, so I mentioned the disclaimer here. ಮೊದಲಿಗೆ ಗೂಗಲಲ್ಲಿ ಹೋಗ್ಬಿಟ್ಟು OBS ಸಾಫ್ಟ್ವೇರ್ ಅಂತ ಸರ್ಚ್ ಮಾಡಿ. ಸೊ ಅದರಲ್ಲಿ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಕೆಳಗಡೆ ನೋಡಿ ಓಪನ್ ಬ್ರಾಡ್ಕಾಸ್ಟರ್ ಸಾಫ್ಟ್ವೇರ್ OBS ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಪ್ಷನ್ನ. ಸೊ ನೆಕ್ಸ್ಟ್ ಹೊಸ ಟ್ಯಾಬಲ್ಲಿ ಹೋಗ್ಬಿಟ್ಟು ಇಲ್ಲಿ ವಿಂಡೋಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ OBS ಸಾಫ್ಟ್ವೇರು ಡೌನ್ಲೋಡ್ ಆಗ್ತದೆ. ಸೊ ಈಗ ಅದು ಎಲ್ಲಿ ಡೌನ್ಲೋಡ್ ಆಯಿತು ಅದನ್ನ ತೊಗೊಂಡ್ಬಿಟ್ಟು ಓಪನ್ ಮಾಡಿ. ಸೊ ಈ ಥರ ನಿಮಗೆ ಕಾಣಿಸುತ್ತೆ ಅದು ವ್ಯೂ OBS ಸಾಫ್ಟ್ವೇರ್ದು. ಸೊ ಇಲ್ಲಿ ಆರೋ ಮಾರ್ಕ್ ತೋರಿಸ್ತಿದ್ದೀನಲ್ಲ, ಅಲ್ಲಿ ಸಿನ್ಸ್ ಅದ್ರ ಮೇಲೆ ಪ್ಲಸ್ ಮಾರ್ಕ್ ಅದಕ್ಕೆ ಕ್ಲಿಕ್ ಮಾಡಿ ಏನಾದರೂ ಒಂದು ಹೆಸರು ಕೊಡಿ. ನಾನಿಲ್ಲಿ ಯೂಟ್ಯೂಬ್ ಅಂತ ಕೊಡ್ತಾಯಿದ್ದೀನಿ, ಯೂಟ್ಯೂಬ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಆಮೇಲೆ ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ನೀವು ಸ್ಟ್ರೀಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಯೂಟ್ಯೂಬ್ RTMS ಅಂತ ಕ್ಲಿಕ್ ಹಾಕಿ, ನೆಕ್ಸ್ಟ್ ಪ್ರೈಮರಿ ಯೂಟ್ಯೂಬ್ ಇಂಜೆಸ್ಟ್ ಸರ್ವಿಸ್ ಅಂತ ಹಾಕಿ, ಕನೆಕ್ಟ್ ಟು ಯುವರ್ ಅಕೌಂಟ್ ಅಂತ ಹಾಕಿ, ನಿಮ್ಮ ಅಕೌಂಟ್ ಏನಿರುತ್ತಲ್ಲ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಕಂಟಿನ್ಯೂ ಅಂತ ಮಾಡಿ. ಸೊ ಅಥರೈಸೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಯು ಕ್ಯಾನ್ ನೌ ಕ್ಲೋಸ್ ದಿಸ್ ಪೇಜ್ ಅಂತ ಇದೆ. ಸೊ ಕ್ಲೋಸ್ ಮಾಡ್ಕೊಳ್ಳಿ. ಸೊ ವಾಪಸ್ ಈಗ ಬಂದುಬಿಟ್ಟು OBS ಸಾಫ್ಟ್ವೇರ್ಗೆ ವಾಪಸ್ ಬನ್ನಿ. ನೋಡಿ, ಎಲ್ಲ ಅಖಿಲ ಪ್ರಭು ಚಾನಲ್ ಕನೆಕ್ಟ್ ಆಗಿದೆ ತೋರಿಸ್ತಿದೆ ಅಲ್ಲಿ. ಈಗ ಇಲ್ಲಿ ಔಟ್ಪುಟ್ಟಲ್ಲಿ ಹೋಗ್ಬಿಟ್ಟು ಬಿಟ್ ರೇಟು 5400 kbps ಇಟ್ಟಿದ್ದೀನಿ. ಸೊ ಇದು ಡಿಪೆಂಡ್ಸ್ ಅಪಾನ್ ಯುವರ್ ಲ್ಯಾಂಡ್ ಸ್ಪೀಡ್. ಇದನ್ನು ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸನ್ನು ಮಾಡ್ಕೋಬೋದು. ಸೊ ಅದಾದಮೇಲೆ ಸೂಪರ್ ಫಾಸ್ಟ್ CPU ಪ್ರೊಫೈಲ್ ಹೈ, ಟ್ಯೂನ್ ನನ್ ಅಂತ ಇಡಿ. ನೆಕ್ಸ್ಟ್ ಈಗ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೇನು ಕಾಣಿಸ್ತಿದೆಯಲ್ಲ ಬೇಸ್ ರೆಸೊಲ್ಯೂಷನ್, ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್. ಸೊ ಈ ಥರ ನೀವು 9:16 ಅಂತ ಇಟ್ಟಾಗ ಎರಡೂ ನಿಮಗೆ ಒಳ್ಳೆ ಶಾರ್ಟ್ ಫೀಡಲ್ಲಿ ನಿಮ್ಮದು ಲೂಪ್ ವಿಡಿಯೋ ಓಪನ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಇಂಪಾರ್ಟೆಂಟ್ ಟು ಸೆಟ್. ಸೊ ಎರಡೂ ನಾವು 1080x1920. ಸೊ ಅಲ್ಲಿಲ್ಲ ಅಂದರೆ ನೀವು ಅದನ್ನು ಆ್ಯಕ್ಚುಲಿ ಬರೆದ್ಬಿಟ್ಟು ನೀವೇ ಓನಾಗಿ ಬರೆದು ಸೆಟ್ ಮಾಡ್ಕೋಬೋದು. 1080x1920. ಸೊ ಏನಾದರೂ ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ಇದ್ದಿಲ್ಲ ಅಂದರೆ ನೀವು 1080x1920 ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಒಂದ್ಸತಿ ಚೆಕ್ ಮಾಡಿ, ಸ್ಟ್ರೀಮ್ ಸೆಟ್ ಆಯಿತು. ಔಟ್ಪುಟ್ಟಲ್ಲಿ ಬಿಟ್ ರೇಟ್ ಏನಿದೆಯಲ್ಲ 5400 kbps. ಇದು ನೀವು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಏನಾದರೂ ಲ್ಯಾಗ್ ಅಂತ ಆದರೆ ಇದನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ಡಿಪೆಂಡ್ಸ್, ಇದನ್ನು ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಟ್ಸ್ ಆಲ್ವೇಸ್ ಬೆಟರ್ ನೀವು ಒಂದು ಲ್ಯಾನ್ ಕೇಬಲ್ನ ಕನೆಕ್ಟ್ ಮಾಡಿಕೊಂಡು ವೈಫೈಗೆ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ಇದೆಲ್ಲ ಚೆಕ್ ಮಾಡಿಕೊಂಡು ಅಪ್ಲೈ ಅಂತ ಹೇಳಿ ಆಮೇಲೆ ಇಲ್ಲಿ ಓಕೆ ಮಾಡಿ. ಅಲ್ಲಿ ನಾವು ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಚಾರ್ಟ್ ವಿಂಡೋ ಓಪನ್ ಆಗುತ್ತೆ. ಇದನ್ನು ನಾವು ಇಲ್ಲಿ ಇಟ್ಕೋಬೋದು. ವಿಡಿಯೋ ಏನಾದರೂ ಹಾಕಿದ ತಕ್ಷಣ ಇಲ್ಲಿ ನಮಗೆ ಚಾರ್ಟ್ಸ್ ಓಪನ್ ಆಗುತ್ತೆ ಇದರಲ್ಲಿ. ಸೊ ಇದನ್ನ ಇಲ್ಲಿ ನಾವು ಸೆಟ್ ಮಾಡೋಣ. ಈಗ ಮತ್ತೆ ನಾವಿಲ್ಲಿ ಸೈನ್ ಇನ್ ಮಾಡಬೇಕು. ನಮ್ಮ ಗೂಗಲ್ ಅಕೌಂಟ್ ಅದು ಯಾವ್ದು ಕೊಟ್ಟಿರ್ತೀವಿ ಅದನ್ನ ಕೊಡಬೇಕು. ಸೊ ಇಲ್ಲಿ ಈ ಕಂಟ್ರೋಲ್ ಪ್ಯಾನಲಲ್ಲಿ ನಿಮ್ಮದು ಇಮೇಲ್ ID ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಪಾಸ್ವರ್ಡ್ ಹಾಕಿ. ಮತ್ತು ನೆಕ್ಸ್ಟ್ ಅಂತ ಅನ್ನಿ. ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಅಥೆಂಟಿಕೇಷನ್ ಮಾಡಿ
ಈಗ ಇದು ನಮ್ಮ ಯೂಟ್ಯೂಬ್ ಸ್ಟ್ರೀಮಿಗೆ ಕನೆಕ್ಟ್ ಆಯಿತು. ಸೊ ಇಲ್ಲಿ ಸ್ಟ್ರೀಮಲ್ಲಿ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಸೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಾ ಸೋರ್ಸಲ್ಲಿ ಮೀಡಿಯಾ ಸೋರ್ಸ್ ಅಂತ ಹೇಳ್ಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮೇಕ್ ಶೋರ್ ದಟ್ ನೀವು ಲೂಪನ್ನು ಕ್ಲಿಕ್ ಮಾಡಿದ್ದೀರಾ ಅಂತ. ಸೊ ಲೂಪ್ ಕ್ಲಿಕ್ ಮಾಡಿ ಬ್ರೌಸ್ ಅಂತ ಹೇಳಿ ನಿಮ್ಮದು ವೀಡಿಯೋನ ನೀವು ತೊಗೊಂಬಂದು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಓಕೆ ಅಂತ ಹೇಳಿ. ಸೊ ಇದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿದರೆ ಅಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ತೋರಿಸ್ತಿದ್ದಾರೆ. ಆ ಟ್ರಾನ್ಸ್ಫಾರ್ಮಲ್ಲಿ ಫಿಟ್ ಟು ಸ್ಕ್ರೀನ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಫಿಟ್ ಆಯಿತು. ಈಗ ಇಲ್ಲಿ ಮೀಡಿಯಾ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಾನಿಟರ್ ಆಫ್ ಅಂತ ಇದೆಯಲ್ಲ ಅಲ್ಲಿ ಮಾನಿಟರ್ ಆ್ಯಂಡ್ ಔಟ್ಪುಟ್ ಅಂತ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಮ್ಯಾನೇಜ್ ಬ್ರಾಡ್ಕಾಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ನ್ಯೂ ಬ್ರಾಡ್ಕಾಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಟೈಟಲ್ನ ಕೊಡಿ ನಿಮ್ಮ ಲೂಪ್ ವಿಡಿಯೋದು. ಸೊ ಡಿಸ್ಕ್ರಿಪ್ಷನ್ನ ಮೆನ್ಷನ್ ಮಾಡಿ. ಟೈಟಲ್ ಡಿಸ್ಕ್ರಿಪ್ಷನ್ ಅಂತ ಹಾಕಿ ಅದು ಪ್ರೈವಸಿ ಇದನ್ನು ಪಬ್ಲಿಕ್ ಮಾಡಿಬಿಟ್ಟು ಸೊ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಥಂಬ್ನೇಲ್ನ ನೀವು ಮತ್ತೆ ಸೆಲೆಕ್ಟ್ ಫೈಲ್ ಅಂತ ಹೇಳ್ಬಿಟ್ಟು ಬ್ರೌಸ್ ಮಾಡಿ ಥಂಬ್ನೇಲ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ರಿಯೇಟ್ ಬ್ರಾಡ್ಕಾಸ್ಟ್ ಆ್ಯಂಡ್ ಸ್ಟಾರ್ಟ್ ಸ್ಟ್ರೀಮಿಂಗ್ ಅಂತ ಮಾಡಿ. ಕ್ರಿಯೇಟಿಂಗ್ ಎ ನ್ಯೂ ಬ್ರಾಡ್ಕಾಸ್ಟ್ ವೇಟ್ ಅಂತ ಹೇಳ್ತಿದೆ ಅಲ್ಲಿ ಟ್ಯಾಬು. ಸೊ ವೇಟ್ ಮಾಡಿ ನೋಡಿ. ಈಗ ಆನ್ ಆಯಿತು. ನಿಮ್ಮದು ಚಾರ್ಟ್ಸ್ ಕಾಣಿಸುತ್ತೆ, ಅಲ್ಲಿ ಮೆಸೇಜ್ಗಳು ಕಾಣಿಸುತ್ತೆ ನೋಡಿ. ಎಕ್ಸಲೆಂಟ್ ಅಂತ ಕಾಣಿಸ್ತಿದೆ. ಯಾವುದೇ ರೀತಿ ಲ್ಯಾಗ್ಸ್ ಎರರ್ಸ್ ಇಲ್ಲ ಅಂತ ಇದ್ದರೆ ಅದು ಪೂರ್ ಅಂತ ತೋರಿಸುತ್ತೆ. ಒಂದೊಂದ್ಸರಿ ಪೂರ್ ಅಂತ ಇದ್ದರೆ ಮತ್ತೆ ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಈಗ ಹೋಗಿ ನೋಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವಲ್ಲಿ ವಿಡಿಯೋ ಲೂಪಲ್ಲಿ ಓಡ್ತಾ ಇರುತ್ತೆ. ಲಾಸ್ಟಲ್ಲಿ ವಿಡಿಯೋ ಎಂಡ್ ಮಾಡಬೇಕು ಅಂದಾಗ ಇಲ್ಲಿ ತೋರಿಸ್ತಾ ಇದನ್ನೆಲ್ಲ ಸ್ಟಾಪ್ ಸ್ಟ್ರೀಮಿಂಗ್ ಅಂತ ಮಾಡಿದ್ರೆ ವಿಡಿಯೋ ರನ್ ಆಗೋದು ಸ್ಟಾಪ್ ಆಗುತ್ತೆ, ನಿಮ್ಮ ಲೈವ್ ಸ್ಟ್ರೀಮ್ ಎಂಡ್ ಆಗುತ್ತೆ. ಬಟ್ ನಾನು ಅಪ್ಲೋಡ್ ಮಾಡಬೇಕಾದ್ರೆ ಮೊದಲಿಗೆ ಒಂದು ಮಿಸ್ಟೇಕ್ ಮಾಡಿದ್ದೆ. ಈ ಥರ ಹಾರಿಜಾಂಟಲಲ್ಲಿ ಈ ಥರ ಲೂಪ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಬಟ್ ಇದಕ್ಕೆ ನನಗೆ ವ್ಯೂಸ್ ಬರಲಿಲ್ಲ. ಸೊ ನೆಕ್ಸ್ಟ್ ನಾನೇನು ಮಾಡಿದೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನಲ್ಲಿ. ನಾವು ಯಾವ ರೀತಿ ಶಾರ್ಟ್ ಸ್ಪೀಡ್ಗೆ ವೀಡಿಯೋನ ಎಡಿಟ್ ಮಾಡ್ತೀವೋ ಅದೇ ರೀತಿ 9:16 ವೀಡಿಯೋನ ಎಡಿಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡಾಗ ಆ ಲೂಪ್ ವಿಡಿಯೋ ಶಾರ್ಟ್ ಫೀಡಲ್ಲಿ ಬಂದುಬಿಟ್ಟು ಬೇಗ ಜನರಿಗೆ ರೀಚ್ ಆಗುತ್ತೆ, ಜೊತೆಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ನಮಗೆ ಈ ರೀತಿ ಲೈವ್ ಸ್ಟ್ರೀಮ್ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಜೊತೆಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಟೈಟಲ್ನಲ್ಲಿ ಲೂಪ್ ಫಾರ್ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ಮತ್ತು ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರಬೇಕು. ಇದರಿಂದ ಜನಕ್ಕೆ ಕನ್ಫ್ಯೂಸ್ ಆಗೋದಿಲ್ಲ. ನೋಡಿ, ನನಗೆ ಈ ರೀತಿ ಅಪ್ಲೋಡ್ ಮಾಡೋದ್ರಿಂದ ಲೂಪ್ ವೀಡಿಯೋಸ್ನ ವಾಚ್ ಅವರ್ಸು ಆ್ಯಡ್ ಆಗ್ತಾನೆ ಹೋಯಿತು. ನನಗೆ ಪರ್ಸ್ನಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ವಸ್ತು ಅಂದರೆ ಲ್ಯಾನ್ ಕೇಬಲ್. ಇದನ್ನು ಯಾಕೆ ಉಪಯೋಗಿಸ್ಬೇಕು ಅಂದರೆ ವೀಡಿಯೋ ಸ್ಮೂತಾಗಿ ರನ್ ಆಗೋಕ್ಕೆ. ಯಾಕಂದರೆ ನಾವು ಲೈವ್ ವೀಡಿಯೋಸ್ನ ಮ್ಯಾಕ್ಸಿಮಮ್ 11 ಅವರ್ಸ್ವರೆಗೂ ಆನ್ ಮಾಡಿ ಇಟ್ಕೋಬೋದು, ಕಡಿಮೆ ಎಷ್ಟಾದರೂ ಇಟ್ಕೋಬೋದು. ಸೊ 11 ಅವರ್ಸ್ವರೆಗೂ ಆನ್ ಮಾಡಿ ಇಟ್ಕೊಳ್ಳೋದ್ರಿಂದ ಎರರ್ಸ್ ಬರೋ ಚಾನ್ಸಸ್ ಇರುತ್ತೆ, ಲ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಲ್ಯಾನ್ ಕೇಬಲ್ನ ನಾವು ವೈಫೈಗೆ ಮತ್ತು ನಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡಾಗ ಯಾವುದೇ ರೀತಿ ಎರರ್ಸ್ ಇಲ್ಲದೆ ಸ್ಮೂತಾಗಿ ರನ್ ಆಗುತ್ತೆ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.